ನಮಸ್ಕಾರ. ಫಿನಾಲ್ಸ್ ಸ್ಟಾರ್ಟ್ ಮಾಡೋಣ. ಫಿನಾಲ್ಸ್ ಸದ್ಯ ಈಗ ನಾನು ಒಂದಿಷ್ಟು ಸ್ಟ್ರಕ್ಚರ್ಸ್ ಹಾಕಿಟ್ಟಿನಿ. ಸ್ವಲ್ಪ ಅದ್ರದ್ದು ನಾಮೆನ್ಕ್ಲೇಚರ್ ಅಲಾಂಗ್ ವಿತ್ ಕ್ಲಾಸಿಫಿಕೇಷನ್ ಈ ಎರಡು ಟಾಪಿಕನ್ನು ಟುಗೆದರ್ ವಿ ವಿಲ್ ಡಿಸ್ಕಸ್. ಸೊ ಇದಂತೂ ಫಿನಾಲ್ ನಿಮ್ಗೆ ಗೊತ್ತು, ಬೆಂಜಿನ್ ರಿಂಗ್ ಜೊತೆ ಡೈರೆಕ್ಟ್ OH ಅಟ್ಯಾಚ್ ಆಗಿದ್ರೆ ಫಿನಾಲ್. ಒಂದಿಷ್ಟು ಕಂಪೌಂಡ್ಸ್ ಇಲ್ಲಿ ಬರ್ದೀನಿ, ಇವೆಲ್ಲ ಕಾಮನ್ ನೇಮ್, ಇದು ಅಯೋಪ್ಯಾಕ್ ನೇಮ್. ಸೊ ಫಿನಾಲ್, ಈಗ ಫಿನಾಲಿಗೆ ಕಾಮನ್ ನೇಮು ಫಿನಾಲ್, ಅಯೋಪ್ಯಾಕ್ ನೇಮು ಫಿನಾಲ್. ದ ಕಾಮನ್ ನೇಮ್ ಹ್ಯಾಸ್ ಬಿಕಮ್ ಸೋ ಕಾಮನ್ ದ್ಯಾಟ್ ಅಯೋಪ್ಯಾಕ್ ಹ್ಯಾಸ್ ಆಲ್ಸೋ ಅಕ್ಸೆಪ್ಟೆಡ್ ಇಟ್. ಸೊ ಇದು ಆಯ್ತು. ಇದಕ್ಕೆ ಬರೋಣಂತ. ಈಗ ನೋಡ್ರಿ, ನಾ ಇಲ್ಲಿ ಬರ್ದೀನಿ, ಇದು ಮೋನೋಹೈಡ್ರಿಕ್, ಇವೆಲ್ಲ ಡೈಹೈಡ್ರಿಕ್. ಏನು ಇವು ಮೋನೋಹೈಡ್ರಿಕ್ ಡೈಹೈಡ್ರಿಕ್ ಅಂದ್ರೆ ಬೆಂಜಿನ್ ರಿಂಗ್ಗೆ ಡೈರೆಕ್ಟ್ಲಿ ಒಂದು OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಮೋನೋಹೈಡ್ರಿಕ್. ಬೆಂಜಿನ್ ರಿಂಗಿಗೆ ಎರಡು OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಡೈಹೈಡ್ರಿಕ್. ಬೆಂಜಿನ್ ರಿಂಗಿಗೆ 3 OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದು ಟ್ರೈಹೈಡ್ರಿಕ್. ಅದಕ್ಕೆ ನಾನು ಆಮೇಲೆ ಬರ್ತೀನಿ ಅಂತ. ಸೊ ಇದು 1 by 1 ಡಿಸ್ಕಸ್ ಮಾಡೋದು ಬರ್ಗೋನು. ಇದು ಫಿನಾಲ್ ಆಯ್ತು. ಸೆಕೆಂಡ್ ಒನ್ ನೋಡ್ರಿ, ಇದು ಫಿನಾಲ್ ಅಂತೂ ಐತಿ, ಅದ್ರ ಜೋಡಿ ಇಲ್ಲೊಂದು ಮೀಥೈಲ್ ಗ್ರೂಪ್ ಐತಿ. ಸೊ ನಂಬರಿಂಗ್ ಮಾಡಿದರೆ ಅದಕ್ಕೆ 1 2. ಸೊ ಅಯೋಪ್ಯಾಕ್ ನೇಮ್ ಆಯ್ತು. ಸೆಕೆಂಡ್ ಕಾರ್ಬನ್ನಿಗೆ ಮೀಥೈಲ್ ಐತಿ, 2-methyl phenol. 2-methyl phenol ಇದು ಅಯೋಪ್ಯಾಕ್ ನೇಮ್. ಕಾಮನ್ ನೇಮ್ ಇದಕ್ಕೆ ಕ್ರಿಸಾಲ್ ಅಂತೀವ್ರಿ ನಾವು. ಬೆಂಜಿನ್ ರಿಂಗ್ ಜೋಡಿ OH ಇದ್ರೆ ಫಿನಾಲ್ ಜೋಡಿ ಮೀಥೈಲ್ ಗ್ರೂಪ್ ಇತ್ತಂದ್ರೆ ಫಿನಾಲ್ ಅಂದ್ರೆ ಏನು? ಫಿನೈಲ್ ಅಲ್ಲ. ಫಿನೈಲ್ ಅಂದರೆ ಇಟ್ ಇಸ್ ಸಮಥಿಂಗ್ ಎಲ್ಸ್. ಇಫ್ ಬೆಂಜಿನ್ ರಿಂಗ್ ಆ್ಯಕ್ಟ್ಸ್ ಆಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಅದು ಫಿನೈಲ್. ಫಿನಾಲ್ ಅಂದ್ರೆ ಬೆಂಜಿನ್ ರಿಂಗ್ ಜೋಡಿ OH ಇರ್ತೈತಿ. ಸೊ ಈಗ ಒಂದು ಫಿನಾಲ್ ಐತಿ, ಅದ್ರ ಜೋಡಿ ಮೀಥೈಲ್ ಗ್ರೂಪ್ ಇತ್ತಂದ್ರೆ CH3 ಗ್ರೂಪ್ ಇತ್ತಂದ್ರೆ ಅದು ಕ್ರಿಸಾಲ್ ಅಂತ ಕರಿತೀವಿ. ಕಾಮನ್ ನೇಮ್ ಕ್ರಿಸಾಲ್. ಇದು ಓ ಕ್ರಿಸಾಲ್ ಯಾಕಂದ್ರೆ ಆರ್ಥೋ ಪೊಸಿಷನ್ ಮೀಥೈಲ್ ಐತಿ. ಸೊ ಆರ್ಥೋ ಕ್ರಿಸಾಲ್ ಅಥವಾ ಓ ಕ್ರಿಸಾಲ್ ಇದು ಕಾಮನ್ ನೇಮ್. ಇದು ಅಯೋಪ್ಯಾಕ್ ನೇಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ ಇದಕ್ಕೆ ಬರೋಣ ಅಂತ. ಇಲ್ಲೇ ಫಿನಾಲ್ ಅಂತೂ ಐತಿ ನೋಡ್ರಿ. ಥರ್ಡ್ ಪೊಸಿಷನಿಗೆ 1 2 3 ಏನು ಬಂದ್ರೆ ಥರ್ಡ್ ಪೊಸಿಷನಿಗೆ ಮೀಥೈಲ್. ಸೊ 3-methyl phenol. ವಾಟ್ ಅಬೌಟ್ ಇಟ್ಸ್ ಕಾಮನ್ ನೇಮ್? ಇದಂತೂ ಕ್ರಿಸಾಲ್ ಅಂತೀವಿ, ಆದರೆ ಇದು ಮೆಟಾ ಕ್ರಿಸಾಲ್. ಇದು ಬಿಕಾಸ್ ಮೆಟಾ ಪೊಸಿಷನಿಗೆ ಮಿಥೈಲ್ ಐತಿ. ಸೊ ಮೆಟಾ ಕ್ರಿಸಾಲ್. ಇಲ್ಲಿ ಬರ್ರಿ, ಇದಕ್ಕೆ ಇದು 4. ಈಗ ನಿಮ್ಗೆ ಗೊತ್ತಾಗಿರ್ತೈತಿ. ಇಷ್ಟು ಗೊತ್ತಾದ್ಮೇಲೆ ಮುಂದಿಂದು ನೀವು ಆಲ್ರೆಡಿ ಗೆಸ್ ಮಾಡ್ತಿರ್ತೀರಿ ಹೆಸರು. 4-methyl phenol. 4-methyl phenol is the IUPAC name. Paracrisol will be its common name because para position name methyl ಐತಿ. ಸೊ paracrisol is the common name. ಇವು ಮೊನೋಹೈಡ್ರಿಕ್ ಫಿನಾಲ್ಸ್. ಅದು ಡೈಹೈಡ್ರಿಕ್ ಫಿನಾಲ್ಸ್. ಇವು ನಿಮ್ಗೆ ಕ್ಲಿಯರಾಗಿ ಕಾಣ್ತಿರ್ತಾವೆ. ನಾವು ಕರೆಕ್ಟಾಗಿ ಬರ್ದೀನಿ. ಕಾಣೋಲ್ವು ಅಂದ್ರೆ ಬೇಸ್ ಬುಕ್ ನಮ್ಮ 7A ಪೇಜ್ ನಂಬರ್ 65. ಪೇಜ್ ನಂಬರ್ 65 ಒಳಗೆ ನೀವು ರೆಫರ್ ಮಾಡ್ಕೊತ ಇದು ಕಲಿಬೋದು. ಅಲ್ಲಿ ರೆಫರ್ ಮಾಡ್ಕೊತ ಇಲ್ಲಿ ಹೇಳೋದನ್ನು ಕೇಳ್ಬೋದು. ಸೊ ಡೈಹೈಡ್ರಿಕ್ ಫಿನಾಲ್ಸಿಗೆ ಬರೋಣ ಅಂತ. ನಾಗಲೇ ಹೇಳಿದೆ, ಬೆಂಜಿನ್ ರಿಂಗ್ಗೆ ಡೈರೆಕ್ಟ್ಲಿ 2 OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಡೈಹೈಡ್ರಿಕ್ ಫಿನಾಲ್ಸ್. ಸೊ ಇಲ್ಲಿ ನೋಡಿರಿ, ಇಲ್ಲೇ ಬಾಜು ಅದಾವು. ಸೊ ನಾವೇನಂತೀವಿ ಇದಕ್ಕೆ ಬೆಂಜಿನ್. ಈಗ ನೋಡಿರಿ, ಈಗ ಫಿನಾಲ್ ಅನ್ನೋಕೆ ಹೋಗಲಿ. ಈಗ ಫಿನಾಲ್ ಅನ್ನೋ ವರ್ಡ್ ಬರೋಂಗಿಲ್ಲ. ಈಗ ಒಂದು ಬೆಂಜಿನ್ ರಿಂಗ್ಗೆ ಡೈರೆಕ್ಟ್ಲಿ OH ಅಟ್ಯಾಚ್ ಆಗಿದ್ರೆ ಅವಾಗ ಫಿನಾಲ್ ಅಂತ ಅಂತೀವಿ. ಈಗ ಹೆಂಗೆ ಅಂತೀವಿ ನೋಡಿರಿ, ಅಯೋಪ್ಯಾಕ್ ನೇಮ್ ಬೆಂಜಿನ್ 1,2 ಡೈಆಲ್. ಈಗ ಆಲ್ಕೋಹಾಲಿಗೆ ಆಲ್ ಅಂತ ನಾವು ಏನು ಸಫಿಕ್ಸ್ ಅಂತಿದ್ದಲ್ಲ ಅದು ಯೂಸ್ ಮಾಡಬೇಕು. ಯಾವಾಗ ಮೋರ್ ದೆನ್ 1 OH ಗ್ರೂಪ್ ಅಟ್ಯಾಚ್ ಆಗಿತ್ತು ಅಂದ್ರೆ ಬೆಂಜಿನಿಗೆ, ಅಂದರೆ ಡೈಹೈಡ್ರಿಕ್ ಫಿನಾಲ್ಸಿಗೆ. ಡೈಹೈಡ್ರಿಕ್ ಫಿನಾಲ್ಸ್ ಅವು, ಬಟ್ ಫಿನಾಲ್ಸ್ ಅಂತ ಕರೆಯಂಗಿಲ್ಲ ಅದ್ರ ಹೆಸರು. ಸೊ ಅಯೋಪ್ಯಾಕ್ ನೇಮ್ ಬೆಂಜಿನ್ 1,2 ಬಾಜು ಅದು 1,2 ಡೈಆಲ್, ಬಿಕಾಸ್ 2 ಆಲ್ಕೋಹಾಲ್. ಇದು ಅಯೋಪ್ಯಾಕ್ ನೇಮ್. ಕಾಮನ್ ನೇಮ್ ಇದ್ರದ್ದು ಕೆಟಕಾಲ್. ಇದ್ರದ್ದು ಏನು ರೀ, ಹೌ ಟು ಪ್ರೊನೌನ್ಸ್ ಇಟ್? ಕೆಟಕಾಲ್. ಇದು ಕೆಟಕಾಲ್ ನೆನ್ಪಿಡ್ಬೇಕಾಗತ್ತೆ. ಒಂದಿಷ್ಟು ಎಕ್ಸಾಮ್ನಾಗ ಕೇಳ್ತಾರೆ ಡೈರೆಕ್ಟ್ ಕೆಟಕಾಲ್ದು ಸ್ಟ್ರಕ್ಚರ್ ಹಾಕ್ರಿ ಅಂತ ಕೇಳ್ಬಿಡ್ತಾರೆ. ಸೊ ನೀವೇನು ಮಾಡಬೇಕು, ಬೆಂಜಿನ್ ರಿಂಗ್ ಹಾಕಬೇಕು, 2 ಬಾಜು OH ತೋರಿಸ್ಬೇಕು. ಅಯೋಪ್ಯಾಕ್ ನೇಮ್ ಇದು ಆಗಲೇ ಡಿಸ್ಕಸ್ ಮಾಡಿದ್ದೆ. ಕಮಿಂಗ್ ಟು ದಿಸ್ ಸ್ಟ್ರಕ್ಚರ್, ಇದರ ಅಯೋಪ್ಯಾಕ್ ನೇಮ್ ಇದು 1, ಇದು 2, ಇದು 3. ಸೊ ಬೆಂಜಿನ್ 1,3 ಡೈಆಲ್. ಅದರ ಹೆಸರು ರೆಸಾರ್ಸಿನಾಲ್. ಇದರ ಹೆಸರು ರೆಸಾರ್ಸಿನಾಲ್. ಕಾಮನ್ ನೇಮ್ ರೆಸಾರ್ಸಿನಾಲ್. ಇದರ ಕಾಮನ್ ನೇಮ್ ಕೆಟಕಾಲ್. ಬಾಜು ಇದ್ದಾಗ ಕೆಟಕಾಲ್ ಅಂದರೆ ಆರ್ಥೋ ಪೊಸಿಷನ್ ಇದ್ದಾಗ. ಮೆಟಾ ಪೊಸಿಷನ್ ಒಳಗೆ ರೆಸಾರ್ಸಿನಾಲ್. ಹಂಗೆ ಪ್ಯಾರಾ ಒಳಗಿದ್ರೆ ಅಂದ್ರೆ ಒಂದು ಅಪೋಸಿಟ್ ಇದ್ವು ಅಂದ್ರೆ ಕ್ವಿನಾಲ್. ಅದ್ರ ಹೆಸರು ಏನು ರೀ, ಕ್ವಿನಾಲ್. ಅಯೋಪ್ಯಾಕ್ ನೇಮ್ ವಿಲ್ ಬಿ, ಇದು ಕಾಮನ್ ನೇಮ್. ಇದು ಅಯೋಪ್ಯಾಕ್ ನೇಮ್ ಏನಾಗುತ್ತೆ ರೀ, ಬೆಂಜಿನ್ 1,4 ಡೈಆಲ್. ಬೆಂಜಿನ್ 1,4 ಡೈಆಲ್. ಸೊ ಹಿಂಗೆ ಟ್ರೈಹೈಡ್ರಿಕ್ ಫಿನಾಲ್ಸು ಅದಾವು. ಟ್ರೈಹೈಡ್ರಿಕ್ ಫಿನಾಲ್ಸ್
ಅಲ್ಲೊಂದು 2 ಅದಾವು ನೋಡಿಬಿಡ್ರಿ ನೀವು. ಒಂದು ಕೆಲಸ ಮಾಡೋಣಂತ ಪೇಜ್ ನಂಬರ್ 65 ರೆಫರ್ ಮಾಡಿರಿ. ಬೆನ್ಝೀನ್ 1,2,3 ಟ್ರೈ ಆಲ್ ಬಾಜು 3 ಕಂಟಿನ್ಯೂಸ್ ಅದಾವು. ಇಲ್ಲೇ ನಾನು ಚೇಂಜ್ ಮಾಡಿಬಿಡ್ತೀನಿ. ಇಲ್ಲೊಂದು OH ಬರ್ತೈತಿ. 1,2,3 ಟ್ರೈ ಆಲ್ ಆಗುತ್ತೆ. ಅದ್ರದ್ದು ಕಾಮನ್ ನೇಮ್ ನೋಡಿರಿ ಪೈರೋಗೆಲಾಲ್. ಪೈರೋಗೆಲಾಲ್ ಇಸ್ ಅ ಕಾಮನ್ ನೇಮ್. ಯು ಹ್ಯಾವ್ ಟು ರಿಮೆಂಬರ್ ದೀಸ್. ಏನು ಮಾಡೋಕ್ಕೆ ಬರೋಂಗಿಲ್ಲ, ನೆನ್ಪಿಟ್ಕೋಬೇಕು. ಪೈರೋಗೆಲಾಲ್ 3 ಬಾಜು ಇದು ಅಂದ್ರೆ 1,2,4 ಅಂದ್ರೆ 1,2 ಇಲ್ಲಿಲ್ಲ, 3ಗಿಲ್ಲ, 4ಗೈತಿ. ಅಲ್ಲೇ ನೀವು ಪೇಜ್ ನಂಬರ್ 65 ರೆಫರ್ ಮಾಡಿರಿ. ಇಲ್ಲೊಂದು ಐತಿ 1,2, ಇದು 3 ಆಯ್ತು, ಇದು 4. 1,2,4 ಟ್ರೈ ಆಲ್ ಆತಂದ್ರೆ ಅದ್ರದ್ದು ಹೈಡ್ರಾಕ್ಸಿಕ್ವಿನಾಲ್. ಅದ್ರ ಕಾಮನ್ ನೇಮ್ ಏನು ರೀ? ಹೈಡ್ರಾಕ್ಸಿಕ್ವಿನಾಲ್. ಪ್ಲೀಸ್ ರೆಫರ್ ದ ಬೇಸ್ ಬುಕ್. ಸೊ 1,2,4 ಟ್ರೈ ಆಲ್, ಡೈಆಲ್ ಅಲ್ಲ, ಟ್ರೈ ಆಲ್, ಬಿಕಾಸ್ 3 ಅದಾವು. ಟ್ರೈಹೈಡ್ರಿಕ್ ಫಿನಾಲ್ಸ್ ಇವು. ಇದರ ಕಾಮನ್ ನೇಮ್ ಏನು? ಹೈಡ್ರಾಕ್ಸಿಕ್ವಿನಾಲ್. 1, 2, 4. ಇನ್ನೊಂದು ಲಾಸ್ಟಿಗೆ ಐತ್ರಿ 1,3,5. 1,3,5 1,3,5 ಟ್ರೈ ಆಲ್. ಬೆನ್ಝೀನ್ 1,3,5 ಟ್ರೈ ಆಲ್. ಇದು ಐಪ್ಯಾಕ್ ನೇಮ್. ಕಾಮನ್ ನೇಮ್ ವಿಲ್ ಬಿ ಫ್ಲೋರೋಗ್ಲುಸಿನಾಲ್. ಕಾಮನ್ ನೇಮ್, ಹೌ ಟು ಪ್ರೊನೌನ್ಸ್ ಇಟ್? ಫ್ಲೋರೋಗ್ಲುಸಿನಾಲ್. ಓಕೆ, ಇದು ಕ್ಲಾಸಿಫಿಕೇಷನು ಆಯ್ತು. ಮೊನೋಹೈಡ್ರಿಕ್, ಡೈಹೈಡ್ರಿಕ್, ಟ್ರೈಹೈಡ್ರಿಕ್. ಆಮೇಲೆ ಒಂದಿಷ್ಟು ಕಾಮನ್ ನೇಮ್ಸ್ ಯು ಹ್ಯಾವ್ ಟು ರಿಮೆಂಬರ್. ಐಯೋಪ್ಯಾಕ್ ನೇಮ್ಸ್ ನೀವು ಈಸಿಲಿ ಹೇಳ್ಬೋದು. ಹೆಂಗೆ ಹೇಳಬೇಕು ಅಂತ ನಾನು ಹೇಳಿಕೊಟ್ಟೇನೆ ಅಂತ. ಸೊ ಏನಾಯ್ತು, ಫಿನಾಲ್ಸ್ದು ಏನಾಯ್ತು, ಕ್ಲಾಸಿಫಿಕೇಷನ್ ಆಯ್ತು, ಆಮೇಲೆ ನಾಮನ್ಕ್ಲೇಚರ್ ಆಯ್ತು. ಈಗ ಫಿನಾಲ್ಸ್ದು ಮೆಥಡ್ಸ್ ಆಫ್ ಪ್ರಿಪರೇಷನ್. ಓಕೆ, ಈಗ ಮೆಥಡ್ಸ್ ಆಫ್ ಪ್ರಿಪರೇಷನ್ ನೋಡೋಣ. ಫಸ್ಟ್ ಮೆಥಡ್ ಫ್ರಾಮ್ ಕ್ಲೋರೋಬೆನ್ಝೀನ್. ಕ್ಲೋರೋಬೆನ್ಝೀನಿಂದ ಫಿನಾಲ್ ತೊಗೊಂಬರ್ಬೇಕು ನಾವು. ಕ್ಲೋರೋಬೆನ್ಝೀನ್ ಅಂದ್ಕೂಳೆ ನಮ್ಗೆ ತಲೆಯಾಗ ಇದು ಬರ್ತಿರ್ತೀವಿ, ಬಿಕಾಸ್ ನಾವು ಆಲ್ರೆಡಿ ಹ್ಯಾಲೋ ಅರೀನ್ಸ್ ಕಲ್ತೀವಿ. ಸೊ ಇದು ನಮ್ಮ ಕ್ಲೋರೋಬೆನ್ಝೀನ್, ಇದು ಕ್ಲೋರೋಬೆನ್ಝೀನ್. ಇದರಿಂದ ಫಿನಾಲ್ ತೊಗೊಂಬರ್ಬೇಕು. ಪ್ಲಸ್ ನಾವೇನು ಮಾಡ್ತೀನಿ ರೀ, ಈ ಕ್ಲೋರೋಬೆನ್ಝೀನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡ್ 623 ಕೆಲ್ವಿನ್ ಟೆಂಪ್ರೇಚರ್, 300 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಷ್ಟು ಹೇಳಿದ ಮೇಲೆ ನಿಮಗೊಂದು ಐಡಿಯಾ ಬಂದಿರ್ತೈತಿ. ಈ ರಿಯಾಕ್ಷನ್ ಆಲ್ರೆಡಿ ನಾವು ಕಲ್ತೀವಿ. ಹ್ಯಾಲೋ ಅರೀನ್ಸ್ದು ರಿಯಾಕ್ಷನ್ಸ್, ಹ್ಯಾಲೋ ಅರೀನ್ಸ್ ಅಷ್ಟು ಈಸಿಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ತೋರಿಸಂಗಿಲ್ಲ. ಅದಕ್ಕೆ ಏನೋ ಫುಲ್ ಡಿಟೇಲ್ ಡಿಸ್ಕಷನ್ ಮಾಡೀನಿ ನಾನು. ಸೊ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಈಸಿಲಿ ತೋರಿಸಂಗಿಲ್ಲ, ಬಟ್ ತೋರಿಸುತ್ತೆ. ಇಫ್ ವಿ ಪ್ರೊವೈಡ್ 623 ಕೆಲ್ವಿನ್ ಟೆಂಪ್ರೇಚರ್ ಆ್ಯಂಡ್ 300 ಅಟ್ಮಾಸ್ಫಿಯರ್ ಪ್ರೆಷರ್, ಈ ನ್ಯೂಕ್ಲಿಯೋಫೈಲ್ ಬದಲಿ ಈ OH ಬಂದು ಕೂತ್ಬಿಡ್ತೈತಿ. ಅವಾಗ ಏನಾಗ್ತೈತೆ ರೀ, ಇಲ್ಲೇ OH ಬಂತು. ಇದು ನಮ್ಮದು ಫಿನಾಲ್. ಇಲ್ಲೇನಾಗುತ್ತೆ, ಇಲ್ಲಿ OH ಇಲ್ಲಿ ಬಂತಲ್ರಿ, OH ಇಲ್ಲಿ ಬಂತಂದ್ರೆ ಈ ಬಾಂಡ್ ಬ್ರೇಕ್ ಆಗಿರ್ತೈತಿ, Cl ಹೋಗಿರ್ತೈತಿ. ಈ Cl ಇಲ್ಲಿ ಉಳಿದಿದ್ದು Na ಸೇರಿ ಒಂದು NaCl ಮಾಡುತ್ತೆ. ಸೊ ಅಗದಿ ಸರಳ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ದಿಸ್ ರಿಯಾಕ್ಷನ್ ಹ್ಯಾಪನ್ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಹ್ಯಾಲೋ ಅರೀನ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದಕ್ಕೆ ಈಸಿಲಿ ಆಗಂಗಿಲ್ಲ ಅನ್ನೋದು ನಾನು ಆಲ್ರೆಡಿ ಹೇಳೀನಿ. ವಿ ಹ್ಯಾವ್ ಡಿಸ್ಕಸ್. ಇದು ಹೇಳಿದ್ರು ನಿಮ್ಗೆ ನೆನಪಾಗ್ತೈತಿ. ಸೊ ಏನು ಮಾಡಬೇಕು, ಕ್ಲೋರೋಬೆನ್ಝೀನ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಬೇಕು. 623 ಕೆಲ್ವಿನ್ ಟೆಂಪ್ರೇಚರ್, 300 ಅಟ್ಮಾಸ್ಫಿಯರ್ ಪ್ರೆಷರ್. ಇದು ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲೇ OH ಬಂದ್ಬಿಡ್ತೈತಿ. ಇಲ್ಲಿ ಬ್ರೇಕ್ ಆಗಿದ್ದು Cl, ಈ Na ಸೇರಿ NaCl ಮಾಡಿಬಿಡ್ತಾವೆ. ನಮ್ಮದು ಫಿನಾಲ್ ಬಂತು. ನಿಮ್ಮ ಬೇಸ್ ಬುಕ್ನಾಗ ಇದನ್ನು 2 ಸ್ಟೆಪ್ನಾಗ ಕೊಟ್ಟಾರೆ. ಸೋಡಿಯಂ ಫಿನೇಟ್ ಅಂತ ಮಾಡಿ ಆಮೇಲೆ ಅದನ್ನು ಇದನ್ನು ಮಾಡ್ಯಾರ. ನೋ ನೀಡ್, ಡೈರೆಕ್ಟ್ ಇಷ್ಟು ಬರೆದ್ರೆ ಸಾಕು. ಇಫ್ ಯು ವಾಂಟ್ ಪ್ರಿಫರ್ ದ್ಯಾಟ್ ಮೆಥಡ್, ದ್ಯಾಟ್ ಇಸ್ ಆಲ್ಸೋ ರೈಟ್. ಬಟ್ ಇದು ಅದಕ್ಕಿಂತ ಸಿಂಪಲ್ ಒಂದು ಸ್ಟೆಪ್. ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್. ಆಮೇಲೆ ಈ ಮೆಥಡಿಗೆ ಒಂದು ಹೆಸರು ಐತಿ. ಈ ಮೆಥಡಿಗೆ ಡೌಸ್ ಪ್ರೊಸೆಸ್ ಅಂತ ಕರೀತಾರೆ. DOWS, ಡೌಸ್ ಪ್ರೊಸೆಸ್ ಅಂತ ಕರೀತಾರೆ. ಈ ಫ್ರಮ್ ಕ್ಲೋರೋಬೆನ್ಝೀನ್ ಈಗ ಏನು ಮಾಡಿದ್ವಲ್ಲ, ಸೊ ಇದು ನೇಮ್ಡ್ ರಿಯಾಕ್ಷನ್ಸ್ದು ಲಿಸ್ಟ್ನಾಗೆ ಆ್ಯಡ್ ಆಗಬೇಕು. ಈ ರಿಯಾಕ್ಷನ್ದ ಹೆಸರು ಏನು ರೀ, ಡೌಸ್ ಪ್ರೊಸೆಸ್. ಸೊ ವಿ ನೋ ಅಲ್ಲ, ನೇಮ್ಡ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಅಂತಂದು. ಸೊ ಆ ಲಿಸ್ಟ್ ಒಳಗೆ ಈ ಡೌಸ್ ಪ್ರೊಸೆಸ್ ಆ್ಯಡ್ ಮಾಡ್ಕೊರಿ. ಫ್ರಮ್ ಕ್ಲೋರೋಬೆನ್ಝೀನಿಂದ ಫಿನಾಲ್ ಏನು ಮಾಡ್ತೀವಲ್ಲ ಅದಾಯಿತು. We'll move on to the next method. Second method of preparation, from benzene sulfonic acid. From benzene sulfonic acid. ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್ ಅಂದರೆ ಏನಂತ ನಿಮಗೆ ಆಲ್ರೆಡಿ ಗೊತ್ತಿರ್ತೈತಿ. ಬಿಕಾಸ್ ನಾವು ಇದನ್ನು ಹ್ಯಾಲೋ ಅರೀನ್ಸ್ ಒಳಗೆ ಲಾಸ್ಟಿಗೆ ನೋಡಿದ್ವಿ. ಸಲ್ಫೋನೇಷನ್ ರಿಯಾಕ್ಷನ್ ನೋಡಿದ್ವಿ.
ಸೊ ಬೆಂಜಿನ್ ರಿಂಗ್ ಜೋಡಿ SO3H ಇದ್ರೆ ಅದು ಬೆಂಝೀನ್ ಸಲ್ಫೋನಿಕ್ ಆ್ಯಸಿಡ್. ಈಗ ಏನು ಮಾಡ್ತೀವಿ ನಾವು, ಈ ಬೆಂಝೀನ್ ಸಲ್ಫೋನಿಕ್ ಆ್ಯಸಿಡ್ ಇಂದ ಏನು ಮಾಡಬೇಕು, ಫಿನಾಲ್ ತೊಗೊಂಬರ್ಬೇಕು. ಇಲ್ಲಿ ಏನು ಮಾಡ್ತೀವಿ ರೀ ನಾವು, ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡ್ತೀವಿ at 573 Kelvin. ಏನು ಬರ್ತೀರಿ ಇಲ್ಲೇ ONA ಬರ್ತೈತಿ. ONA ಇದು ಸೋಡಿಯಂ ಫಿನೇಟ್ ಅಂತ ಕರಿತೀವಿ ರೀ ನಾವು. ಇದಕ್ಕೇನು ಕರಿತೀವಿ ರೀ ನಾವು, ಸೋಡಿಯಂ ಫಿನೇಟ್ ಅಂತ ಕರಿತೀವಿ. ಫ್ರಾಮ್ ಬೆಂಝೀನ್ ಸಲ್ಫೋನಿಕ್ ಆ್ಯಸಿಡ್, ಇದು ಬೆಂಝೀನ್ ಸಲ್ಫೋನಿಕ್ ಆ್ಯಸಿಡ್ at 573 Kelvin we reacted with sodium hydroxide, we got sodium finate. ಫಿನಾಲ್ ಬಂದಿಲ್ಲ. ಈಗ ಇಟ್ ಬಿಕಮ್ಸ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನಾತಿಲ್ಲ, ಇದೆಲ್ಲ ಹೋಗಿ SO3H ಹೋಗಿ ONA ಹೆಂಗೆ ಬಂತು, ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಅಂತ ಕ್ವಶನ್ ಬರ್ತಿರ್ತೈತಿ. ಸೊ ಐ ಟ್ರೈ ಟು ಎಕ್ಸ್ಪ್ಲೇನ್ ಅದು ಹೆಂಗೆ ಬಂತು ಅಂತಂದು. ಓಕೆ, ಸೊ ಇಲ್ಲಿ ಏನಾಗುತ್ತೆ ರೀ, Na2SO3 ಅಂದರೆ ಸೋಡಿಯಂ ಸಲ್ಫೈಟ್ ಮತ್ತು ನೀರು ಇದ್ರಾಗಿಂದ ಹೊರಗೆ ಹೋಗುತ್ತೆ. ಇದು ಸ್ವಲ್ಪ ನೋಡಿರಿ, ಇದನ್ನು ಫುಲ್ ಕ್ರೂಡ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಹೋಗಿದ್ದು ಯಾಕೆ ONA ಬಂತು, ಹೆಂಗೆ ಬಂತು ಅಂತಂದ್ರೆ, ಇದು ನಾವು 3 ಮಾಲಿಕ್ಯೂಲ್ಸ್ ಆಫ್ ಇನ್ ಬೇಸ್ ಬುಕ್ನಾಗೂ ಕೊಟ್ಟಾರ. ಐ ವಿಲ್ ಲೆಟ್ ಯು ನೋ, ದೆನ್ ಯು ಕ್ಯಾನ್ ಅಲ್ಲಿ ಓದ್ಬೋದು, ಇದನ್ನು ಓದ್ಬೋದು. ಸೊ ನಾನು 3 ಮಾಲಿಕ್ಯೂಲ್ಸ್ ಆಫ್ NaOH ತೊಗೊಂಡಿರ್ತೀನಿ. ಬೇಕು ಇಲ್ಲ 3 ಮಾಲಿಕ್ಯೂಲ್ಸ್ ಆಫ್ NaOH ತೊಗೊಂಡ್ರೆ ಇಲ್ಲಿ ಹೋಗಿ ನೋಡಿರಿ, ಇದು ONA ಇಲ್ಲಿ ಬಂತು ಅನ್ಕೋರಿ. ಇದು ಪೂರ ಈ ಬಾಂಡ್ ಬ್ರೇಕ್ ಆಯ್ತು. ಈ ಬಾಂಡ್ ಬ್ರೇಕ್ ಆಗಿ ONA ಬಂತಿಲ್ಲಿ, ಅಂದರೆ ಈ ಪಾರ್ಟ್ ಬಂತು. ಸೊ ಏನೇನು ಉಳಿತೀಗ ಇವೆಲ್ಲ ಹೊರಗೆ ಹೋಗ್ತಾವೆ. ಇವು 1 Na2SO3, ಆಮೇಲೆ 2 ನೀರು ಮಾಲಿಕ್ಯೂಲ್ಸ್ ಹೊರಗೆ ಹೋಗ್ತಾವೆ. ಹೋಗಿದ್ದಕ್ಕೆ ಇಲ್ಲಿ ONA ಬರ್ತೈತಿ. ಸೊ ಇದನ್ನು ಸ್ವಲ್ಪ ನಾವು ಇವನ್ನ ಹೊರಗೆ ಹೆಂಗೆ ಹೋಗ್ತಾವೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಹಂಗೆ ಒಂದು ಸ್ವಲ್ಪ ಅಗದಿ ಹಿಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅದು ಸರಿ ಅಲ್ಲ, ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ನಾನು ಮಾಡಾಕ್ತೀನಿ ಅಷ್ಟೇ. ಸೊ ಇದು ಬಾಂಡ್ ಬ್ರೇಕ್ ಆಯ್ತು, ONA ಬಂತು ಅನ್ಕೋರಿ. ಸೊ ONA ಬಂತು, ಏನೇನು ಉಳೀತು? ಸೊ 3 NaOH ಒಳಗೆ 1 Na 1 O ಇಲ್ಲಿ ಹೋಗೈತೆ, ಅಂದರೆ ಇನ್ನೂ ಎಷ್ಟು ಉಳಿತು? 2 Na ಉಳಿತು. ಬಿಕಾಸ್ 3 ತೊಗೊಂಡಿನಿ ನಾವು ಇದು ಹಂಗೆ ಅರ್ಥಮೆಟಿಕ್ಸ್ ಮಾಡೋಣ ಹೇಳ್ರಿ ಅಂತಂದು ಹೇಳ್ತಿರ್ತೀನಲ್ರಿ ನಿಮ್ಮ ಕ್ಲಾಸ್ನಾಗ, ಹಂಗೆ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ಸೊ 1 ಸೋಡಿಯಂ ಇಲ್ಲಿ ಬಂದೈತೆ ಅಂದರೆ ಇನ್ನು 2 ಉಳಿದು, 2 ಆಕ್ಸಿಜನ್ ಉಳಿದು, ಬಿಕಾಸ್ 3 NaO ಅದ್ರಾಗ 1 O ಇಲ್ಲಿ ಬಂದೈತಿ. ಸೊ ಇನ್ನು 2 ಉಳಿದು, ಆಮೇಲೆ 3 ಹೈಡ್ರೋಜನ್ ಉಳಿದು. ಇದು ಹೋಗೈತಲ್ಲ, ಇದು ಹೋಗೈತಂದ್ರೆ ಅವು ಇದು ಕಿತ್ಕೊಂಡು ಹೋಗೈತಂದ್ರೆ ಅದು ಇಲ್ಲಿ ಇಲ್ಲದ, ಇಲ್ಲಿ ಇಲ್ಲದಂದ್ರೆ ಇಲ್ಲಿ ಆ್ಯಡ್ ಮಾಡ್ಬೇಕು. ಈಗ ಇಲ್ಲೇ NaO ಬಂದೈತಿ ಅಥವಾ ONA ಬಂದೈತಿ ಅಂದರೆ ಇದೂ ಇಲ್ಲ, ಇದ್ರಾಗ NaO ಬಿಟ್ಟು ಮತ್ತು ಏನೇನದ ಅವು ಇಲ್ಲ. ಸೊ ಅವನು ಇಲ್ಲಿ ಬರ್ತೀನಿ. ಸೊ ಇದನ್ನು ಇಲ್ಲಿ ಬರಿತೀನಿ. ಒಂದು ಸಲ್ಫರ್, 3 ಆಕ್ಸಿಜನ್, ಇಲ್ಲಿ ಆಲ್ರೆಡಿ 2 ಆಕ್ಸಿಜನ್ ಇದ್ದು, ಈಗ 3 2 5, ಆಮೇಲೆ 1 ಹೈಡ್ರೋಜನ್. ಸೊ ಹೈಡ್ರೋಜನ್ ಎಷ್ಟು ಆತು ರೀ? 4 ಆತು. ಸೊ ಇಷ್ಟೆಲ್ಲ ಹೊರಗೆ ಬಂದು, ಅದೇ ಹೇಳಾಕತ್ತೀನಿ ಒಳ್ಳೆ ಇದು ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ 2 ಸೋಡಿಯಂ ಆಟಮ್ಸ್ ಬಂದು, 5 ಆಕ್ಸಿಜನ್ ಆಟಮ್ ಬಂದು, 4 ಹೈಡ್ರೋಜನ್ ಬಂದು, 1 ಸಲ್ಫರ್ ಹೊರಗೆ ಬಂತು. ಸೊ ಇದರಲ್ಲೇ ನಾನು ಸೋಡಿಯಂ ಸಲ್ಫೈಟ್ ಮತ್ತು ನೀರು ಹೊರಗೆ ಹೋಯ್ತು. ಇದು ನೆನಪಿಟ್ಟು ಹೋಗಿ ಡೈರೆಕ್ಟ್ಲಿ ನೀವು ಇದು ನೆನಪಿಟ್ಕೊಳ್ಳೋಕೆ ಈಸಿ ಹೆಂಗೆ ಮಾಡೋದು ಕೆಲಸ ಅಂತ ಐ ಆಮ್ ಟ್ರೈಂಗ್ ಟು ಮೇಕ್ ಯು ದಿಸ್ ರಿಯಾಕ್ಷನ್. ಇದು ಇಲ್ಲಿಂದ ಇಲ್ಲಿ ಹೆಂಗೆ ಹೋಯ್ತು ನೀವು ನೆನಪಿಟ್ಕೊಂಡು ಡೈರೆಕ್ಟ್ ಬರೆದ್ಬಿಟ್ರೆ ಚಲೋ ಎಕ್ಸಾಮ್ನಾಗ. ಇಲ್ಲ ನೆನಪಿಟ್ಕೊಳ್ಳೋಕೆ ಡಿಫಿಕಲ್ಟ್ ಆಗುತ್ತೆ ಅಂದರೆ ಹಿಂಗೆ ಮಾಡ್ಬೋದು. ಸೊ 2 Na Na2 S ಒಂದೈತಿ, SO3. ಸೊ ಸೋಡಿಯಂ ಸಲ್ಫೈಟ್ ಹೋಯ್ತು ಹೊರಗೆ. ಸೊ ಇದು ಯೂಸ್ ಆಯ್ತು, ಇದು ಯೂಸ್ ಆಯ್ತು. ಇದ್ರಾಗ 3 ಯೂಸ್ ಆದ ಅಂದ್ರೆ 2 ಉಳಿದು, ಇವು 4 ಉಳ್ದಾವೆ. ಸೊ 2 H2O, 2 ನೀರು ಮಾಲಿಕ್ಯೂಲ್ಸ್ ಹೋಗ್ತಾವೆ. 2 H2O ಅಂದ್ರೆ 2 2 4 ಹೈಡ್ರೋಜನ್, ಇದು ಯೂಸ್ ಆಯ್ತು. 2 ಆಕ್ಸಿಜನ್ ಬೇಕು, 2 ಆಕ್ಸಿಜನ್ ಉಳಿದಿದ್ದು ಅದು ಯೂಸ್ ಆಯ್ತು. ಸೊ ಸೋಡಿಯಂ ಸಲ್ಫೈಟ್ ಮತ್ತು 2 H2O ಹೊರಗೆ ಹೋಗುತ್ತೆ. ಸೊ ಇಲ್ಲೇನು ಬರೀಬೇಕು? ಮೈನಸ್. ಸೊ ಇಲ್ಲಿ ರಿಯಾಕ್ಷನಾಗ ಏನು ಬರೀಬೇಕು? ಸೊ ಇದೆಲ್ಲ ಬೇಕಾದ್ರೆ ನೀವು ಬರ್ಕೋರಿ, ಪಾಸ್ ಮಾಡಿಕೊಂಡು ಇಲ್ಲಿ ಬರ್ತೀನಿ ನೋಡ್ರಿ ನಾನು. ಮೈನಸ್ Na2SO3, ಆಮೇಲೆ
2H2O ಇಷ್ಟು ಹೊರಗೆ ಹೋಗುತ್ತೆ ಇದ್ರಾಗಿಂದ ಅಂತ. ಸೊ ಇದನ್ನೆಲ್ಲ ಬೇಕಾದ್ರೆ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಸೋಡಿಯಂ ಫಿನೇಟ್ ಬಂತು. ಸೋಡಿಯಂ ಫಿನೇಟ್ ಇದ್ದಿದ್ದು ಇಲ್ಲೇ ಇದ್ರ ಹೆಸರು ಇಲ್ಲಿ ಬರೀತೀನಿ ರೀ ನಾನು. ಸೋಡಿಯಂ ಫಿನೇಟ್ ನಮಗೆ ಬೇಕಾಗಿದ್ದು ಫಿನಾಲ್. ಸೊ ಫಿನಾಲ್ ಹೆಂಗೆ ತೊಗೊಂಬರೋದು ಅಂದ್ರೆ ಈ ಸೋಡಿಯಂ ಫಿನೇಟಿಗೆ ಇಷ್ಟು ದಿವಸ ಗ್ಯಾಪ್ ಆಗಿತ್ತಲ್ರಿ, ಮನ್ಯಾಗ ರೆಕಾರ್ಡ್ ಮಾಡಿದ್ದಿಲ್ಲಲ್ಲ. ಸೊ ಈಗ ಮಾಡಕತ್ತೀನಿ. ಸೊ ಇವತ್ತು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ನೀವು. ಸೊ ನಮ್ಮ ಡಸ್ಟರ್ ಮಸ್ತ್ ಐತಿ. ಸೊ ಇದಕ್ಕೆ ನಾನು HCl ಜೊತೆ ರಿಯಾಕ್ಟ್ ಮಾಡ್ತೀನಿ. HCl ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಏನಾಗುತ್ತಾ, ಸಾರಿ ಹಾಂ ಇದು ಏನಾಗುತ್ತಿಲ್ಲ, ಇಲ್ಲೇ O ಈ ಬಾಂಡ್ ಬ್ರೇಕ್ ಆಗತ್ತೆ ರೀ, ಅಲ್ಲೇ H ಬರ್ತೈತಿ. O ಆಲ್ರೆಡಿ ಇತ್ತು, ಈ ಎಣ್ಣೆ ಹೋತು, ಅದ್ರಾಗ ಇದು H ಬಂತು. H ಬಂತಂದ್ರೆ OH ಆಯ್ತು. ಈ ಎಣ್ಣೆ ಈ Cl ಸೇರಿ NaCl ಮಾಡ್ತು. ಇದು HCl ಜೊತೆ ರಿಯಾಕ್ಟ್ ಮಾಡಿದ್ವಿ, ಅವು ಈ ಬಾಂಡ್ ಬ್ರೇಕ್ ಆಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಈ H ಇಲ್ಲಿ ಹೋಗುತ್ತಾ OH ಆಯ್ತು. ಇಲ್ಲಿ ಹೋಗಿದ್ದು ಎಣ್ಣೆ, ಇಲ್ಲಿ ಉಳಿದಿದ್ದು Cl ಸೇರಿ NaCl ಮಾಡ್ತಾವೆ. ನಮ್ಮ ಫಿನಾಲ್ ಇಲ್ಲೇ ಬಂತು. So this is the second method of preparation of phenol. We started with benzene sulfonic acid, reacted with sodium hydroxide at 573 Kelvin. ಇವು ಎರಡು ಹೊರಗೆ ಹೋಗ್ತಾವೆ, ಸೋಡಿಯಂ ಸಲ್ಫೈಟ್ ಆ್ಯಂಡ್ 2 molecules of water, we get sodium phenate. ಅದನ್ನು HCl ಜೊತೆ ರಿಯಾಕ್ಟ್ ಮಾಡಿದಾಗ we get phenol and NaCl. ರಿಯಾಕ್ಷನ್ ಅರ್ಥ ಮಾಡ್ಕೋರಿ, ಬರಕ್ಕೆ ತೆಗೀರಿ ನೀವು ಸ್ವಂತ. ಒಮ್ಮೆ ನೋಡಿರಿ ರಿಯಾಕ್ಷನ್ ಹೌ ಇಟ್ ವರ್ಕ್ಸ್ ಔಟ್, ಹೆಂಗಾಗ್ತೈತೆ ಏನಾಗುತ್ತೆ, ಆಮೇಲೆ ನೀವು ಸ್ವಂತ ಬರಕ್ಕೆ ತೆಗೀರಿ. ವಿಲ್ ಮೂವ್ ಆನ್ ಟು ದ ಥರ್ಡ್ ಮೆಥಡ್ ಆಫ್ ಪ್ರಿಪರೇಷನ್. Third method of preparation from benzene diazonium chloride. From benzene diazonium salt or diazonium chloride. From benzene diazonium chloride. Benzene diazonium chloride ಅಂದರೆ ನಮಗೆ ಆಲ್ರೆಡಿ ಗೊತ್ತು. ಇದು ಇಲ್ಲ N2 plus Cl minus ಇರ್ತೈತಿ. ಇದು ನಮ್ಮದು benzene diazonium chloride. Benzene diazonium chloride. ಇದಕ್ಕೆ ನಾವು ಏನು ಮಾಡ್ತಿದ್ವಿ, ಇಫ್ ಯು ರಿಮೆಂಬರ್, ಇದು ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತು ಅಂದರೆ ನಾನು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆಲ್ರೆಡಿ ಹೇಳಿನಿ. ಸೊ ಇದ್ರಾಗ ಏನು ಮಾಡ್ತೀವಿ ನಾವು, ಕ್ಯುಪ್ರಿಕ್ ಕ್ಲೋರೈಡ್ ಜೋಡಿ ರಿಯಾಕ್ಟ್ ಮಾಡಿಸಿ ಮುಂದೆ ಫಿನಾಲ್ ಬರ್ತಿತ್ತು. ಈಗ ಇಲ್ಲಿ ಏನು ಮಾಡ್ತೀವಿ, ಈ ರಿಯಾಕ್ಷನ್ ಒಳಗೆ ಏನಿಲ್ಲ, ನೀರು ಜೋಡಿ ರಿಯಾಕ್ಟ್ ಮಾಡಿಬಿಡ್ತೀವಿ ಅಥವಾ ಹೈಡ್ರೇಷನ್ ಮಾಡಿಸ್ಬಿಡ್ತೀವಿ ಇದನ್ನು. ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ H2SO4. In presence of dilute H2SO4 ಅಂದರೆ dilute sulfuric acid, ವಾರ್ಮ್ ಕಂಡೀಷನ್ಸ್ ಮೇಂಟೈನ್ ಮಾಡಿ ನೀರು ಜೋಡಿ ರಿಯಾಕ್ಟ್ ಮಾಡಿಬಿಡ್ತೀವಿ, ಅಂದರೆ ಹೈಡ್ರೇಷನ್ ಮಾಡಿಸ್ಬಿಡ್ತೀವಿ. ಇಲ್ಲಿ ಏನಾಗುತ್ತೆ ರೀ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆಗಿ ಏನಾಗುತ್ತೆ ರೀ, ಈ ನೀರಿನಾಗಿಂದು OH ಇಲ್ಲಿ ಬಂದು ಕೂಡ್ತೈತಿ. ನೀರಿನಾಗಿಂದು OH ಇಲ್ಲಿ ಬಂದು ಕೂಡ್ತಂದು ಇಲ್ಲಿ ಬಂದು ಬಾಂಡ್ ಮಾಡ್ತಂದ್ರೆ ಇದ್ರಾಗ ಉಳಿದೇನು H+ ಉಳಿತು. ಆ Cl- ಜೋಡಿ ಸೇರಿ HCl ಮಾಡುತ್ತೆ. ಇಲ್ಲಿ ಉಳಿದಿದ್ದು ನೀರಿನಾಗೆ ಉಳಿದಿದ್ದು H+, ಇಲ್ಲಿ ಇದು ಬಾಂಡ್ ಬ್ರೇಕ್ ಆಗುತ್ತಲ್ಲ, ಇದು ಬಾಂಡ್ ಬ್ರೇಕ್ ಆದ್ಮೇಲೆ ಇದು ಪೂರ ಹೋಗುತ್ತೆ. ಆ Cl- ಜೋಡಿ ಈ H+ ಸೇರಿ HCl ಮಾಡುತ್ತೆ. ಮತ್ತೇನಿತ್ತು, ಇಲ್ಲಿ ನೈಟ್ರೋಜನ್ ಇತ್ತು, ಅದು ನೈಟ್ರೋಜನ್ ಗ್ಯಾಸ್ ಆಗಿ ಹೋಗ್ಬಿಡ್ತೈತಿ. ನಮ್ಮದು ಫಿನಾಲ್ ಬಂತು. ಸೊ ಥರ್ಡ್ ಮೆಥಡ್ ಆಫ್ ಪ್ರಿಪರೇಷನ್ ಫ್ರಮ್ ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್. ಅಗದಿ ಸರಳ. ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್ ಅಂದರೆ N2+, ಬೆನ್ಝೀನ್ ರಿಂಗ್ N2+ Cl-, ಅದಕ್ಕೆ ನೀರು ಹಾಕ್ಬಿಡೋದು. ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ H2SO4. ಈ ಬಾಂಡ್ ಬ್ರೇಕ್ ಆಗ್ತೈತಿ. ನೀರಿನಾಗಿಂದ OH ಇಲ್ಲಿ ಬಂದು ಕೊಡ್ತೈತಿ. OH ಇಲ್ಲಿ ಬಂದು ಅಂತಂದ್ರೆ ಇದು ನಮ್ಮ ಫಿನಾಲ್. ನೀರಿನಾಗ ಉಳಿದಿದೆ H+, ಈ Cl- ಸೇರಿ HCl, ಈ ನೈಟ್ರೋಜನ್ ಗ್ಯಾಸ್ ಆಗಿ ಹೋಗ್ಬಿಡ್ತೈತಿ. ಓಕೆ, 3 ಮೆಥಡ್ ಅದು. ಇನ್ನೊಂದು ಮೆಥಡ್ ಆಫ್ ಪ್ರಿಪರೇಷನ್ ಐತ್ರಿ ಫಿನಾಲ್ಸ್, ಅದನ್ನೊಂದು ಡಿಸ್ಕಸ್ ಮಾಡಿಬಿಡೋಣ ಅಂತ. ಇದನ್ನು ನಾವು ಕ್ಲಾಸ್ನ ಹೆಂಗೆ ಮಾಡ್ತೀವಿ ಹಂಗೆ ಮಾಡಬೇಕು. ಇದನ್ನು ನಾವು ಅದನ್ನು ವೀಡಿಯೋ ಪಾಸ್ ಮಾಡಿ ಇದನ್ನು ನೋಡಿ ಹೆಂಗಾಗತ್ತೈತಿ ಅಂತ ನೋಡಿಕೊಂಡು ನೀವೇ ಸ್ವಂತ ಬರೀಬೇಕು. ಕಾಪಿ ಮಾಡ್ಕೋಬಾರ್ದು. ಬೇಸ್ಬುಕ್ನಾಗಿಂದು ಕಾಪಿ ಮಾಡಬಾರ್ದು, ನಾ ಇಲ್ಲಿ ಬರ್ದಿರ್ತೀನಿ ಅದರಾಗಿಂದು ಕಾಪಿ ಮಾಡಬಾರ್ದು. ಅರ್ಥ ಮಾಡ್ಕೋಬೇಕು, ನೀವೇ ಬರೀಬೇಕು. ಇವು ನೋ ದಿಸ್ ಆಲ್ರೆಡಿ, ಬಟ್ ಅಂದರು ನಂಗೆ ಹೇಳಿ ರೂಢಿ ಅಲ್ರಿ, ಅದಕ್ಕೆ ಬಂದ್ಬಿಡ್ತೈತೆ ರೀ. ಸೊ 4ನೇದು fourth method of preparation from oxidation of cumene. ಏನು ನಮ್ಮದು ನೆಕ್ಸ್ಟ್ ಕ್ವಶನ್ ಏನು ಕ್ವಶನ್ ನೇಮ್ ಬಂದಿರ್ತೈತಿ, ಕ್ಯೂಮೀನ್ ಅಂದರೆ ಏನು? ಕ್ಯೂಮೀನ್ ಅಂದರೆ ಐಸೋಪ್ರೋಪೈಲ್ ಬೆನ್ಝೀನ್ ಅಂದರೆ ಕ್ಯೂಮೀನ್.
ಈಗ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತೆ, ಐಸೋಪ್ರೋಪೈಲ್ ಬೆನ್ಝೀನ್ ಅಂದರೆ ಏನು? ಅಗದಿ ಸರಳ ನೋಡಿರಿ, ಇದು ನಮ್ಮದು ಬೆನ್ಝೀನ್ ರೀ. ಇದ್ರ ಹೆಸರಲ್ಲಿ ಕೆಳಗೆ ಬರೀತೀನಿ ನಾನು, ಐಸೋಪ್ರೋಪೈಲ್ ಬೆನ್ಝೀನ್. ಇದಕ್ಕೆ ನಾವು ಏನಂತ ಕರಿತೀವಿ, ಕ್ಯೂಮೀನ್ ಅಂತ ಕರಿತೀವಿ. ಇದನ್ನು ರಬ್ ಮಾಡ್ತೀನಿ, ಮೇಲಿತ್ತಿತ್ತು. ಓಕೆ, ಸೊ ಐಸೋಪ್ರೋಪೈಲ್ ಬೆನ್ಝೀನ್ ಅಂದ್ರೆ ಏನು ರೀ? ರಿಯಲಿ ಸಾರಿ. ಇಲ್ಲೊಂದು ಕಾರ್ಬನ್ ಇರ್ತೈತಿ, ಇಲ್ಲೊಂದು CH3, ಇಲ್ಲೊಂದು CH3 ಇರ್ತೈತಿ, ಇಲ್ಲೊಂದು H ಇರ್ತೈತಿ. ನೋಡಿರಿ, ಈ ಕಾರ್ಬನಿಗೆ ಕಾರ್ಬನಿಗೆ ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗೈತಿ, ಆ ಕಾರ್ಬನಿಗೆ ಐಸೋ ಗ್ರೂಪ್ ಅಟ್ಯಾಚ್ ಆಗಿದೆ. ಅಂದರೆ ಈ ಕಾರ್ಬನಿಗೆ ಈ ಕಡೆನೂ CH3, ಆ ಕಡೆನೂ CH3. ಸೊ ಐಸೋ ಪ್ರೋಪೈಲ್ ಯಾಕಂದ್ರೆ 3 ಕಾರ್ಬನ್ ಅದಾವೆ. ಐಸೋ ಯಾಕಂದ್ರೆ ಕಾರ್ಬನಿಗೆ ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗೈತಿ, ಆ ಕಾರ್ಬನಿಗೆ ಒಂದು ಐಸೋ ಗ್ರೂಪ್ ಅಟ್ಯಾಚ್ ಆಗೈತಿ, ಅಥವಾ ಆ ಕಡೆ ಈ ಕಡೆ ಸೇಮ್ ಗ್ರೂಪ್ ಅದಾವೆ, ಮಿಥೈಲ್ ಗ್ರೂಪ್. ಸೊ ಐಸೋ ಪ್ರೋಪೈಲ್ ಬಿಕಾಸ್ 3 ಕಾರ್ಬನ್ಸ್, ಬೆನ್ಝೀನ್. ಐಸೋಪ್ರೋಪೈಲ್ ಬೆನ್ಝೀನ್ ವಿಚ್ ಇಸ್ ಕಾಲ್ಡ್ ಕ್ಯೂಮಿನ್. ಇಲ್ಲ ಒಂದು ಹೈಡ್ರೋಜನ್ ಬರ್ದೀನಿ ಅಂದರೆ ಕಾರ್ಬನ್ 4 ಬಾಂಡ್ ಮಾಡ್ಬೇಕಲ್ಲ, 1 2 3 ಮಾಡೈತಿ, 1 2 3 ಮಾಡಿದ್ವಿ, ಇಲ್ಲೊಂದು 4. ಸೊ ಇದು ಕ್ಯೂಮಿನ್. ಇದು ಆಕ್ಸಿಡೇಷನ್ ಮಾಡಿಸ್ತೀವಿ ನಾವು. ಆಕ್ಸಿಡೇಷನ್ ಅಂದರೆ ಎಡಿಷನ್ ಆಫ್ ಆಕ್ಸಿಜನ್ ಇಸ್ ಆಕ್ಸಿಡೇಷನ್ ಆಟ್ 400 ಕೆಲ್ವಿನ್, ಇಫ್ ಐ ಆಮ್ ನಾಟ್ ರಾಂಗ್. 400 ಕೆಲ್ವಿನ್ ಮಾಡಿಸ್ತೀವಿ. ಏನಾಗುತ್ತೆ ಇಲ್ಲಿ ಅಂದ್ರೆ, ಇಲ್ಲಿ ನೋಡ್ರಿ, ಈ CH3 ಹಿಂಗೆ ಬರ್ದೀನಿ ಅಂದ್ರೆ ಈ CH3 ಇಲ್ಲಿ ಬರ್ದೀನಿ ಅಷ್ಟೇ. ಈ CH3 ಇಲ್ಲಿ ಬರ್ದೀನಿ, ಇಲ್ಲಿ H ಬರ್ಬೇಕು, ಇಲ್ಲಿ H ಬರ್ಬೇಕಲ್ಲ, ಇಲ್ಲಿ ಏನಾಗುತ್ತೆ ರೀ, ಎಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ, OH. ಅಗದಿ ಸರಳ ನೀವು ತಲೆಗೆ ಇಟ್ಕೋಬೋದು. ಯಾಕಂದ್ರೆ C ಮತ್ತು H ಇತ್ತಾ ಇಲ್ಲ, ಈ CH3 ಇಲ್ಲಿ ಬರ್ದೀನಿ ರೀ, ಈ ಕಾರ್ಬನ್ ಆ್ಯಸಿಡ್ ಬರ್ದೀನಿ, ಈ CH3 ಆ್ಯಸಿಡ್ ಬರ್ದೀನಿ, ಈ CH3 ಇಲ್ಲಿ ಬರ್ದೀನಿ, ಈ H ಇಲ್ಲಿ ಬರ್ಬೇಕು. ಈ C ಮತ್ತು H ನೋಡಿ 2 ಆಕ್ಸಿಜನ್ ಎದಕ್ಕೆ ಬಂದು ಅಂದ್ರೆ ಆಕ್ಸಿಜನ್ ಆ್ಯಡ್ ಮಾಡ್ಸಕತ್ತೀವಿ, ಆಕ್ಸಿಡೇಷನ್ ಮಾಡ್ಸಕತ್ತೀವಿ. ಹಿಂಗೆ ತಲೆಗೆ ಇಟ್ಕೋಬೋದು ನೀವು. ಸೊ ಅಗದಿ ಸರಳ ಈ ಕಂಪೌಂಡ್ ಬರ್ತೈತಿ. ಈ ಕಂಪೌಂಡಿಗೆ ನಾವು ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್ ಅಂತ ಕರಿತೀವಿ. ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್ ಏನಂತ ಕರಿತೀವಿ, ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್. ಸೊ ಏನು ಮಾಡಿದ್ವಿ, ಕ್ಯೂಮಿನ್ ತೊಗೊಂಡ್ವಿ. ಕ್ಯೂಮಿನ್ ಅಂದರೆ ಏನು, ಐಸೋಪ್ರೋಪೈಲ್ ಬೆನ್ಝೀನ್. ಅದನ್ನು ಆಕ್ಸಿಡೇಷನ್ ಮಾಡಿಸಿದ್ವಿ ಅಟ್ 400 ಕೆಲ್ವಿನ್, ಒಂದು ಕಂಪೌಂಡ್ ಬಂತು, ಅದಕ್ಕೆ ಏನಂತ ಕರಿತೀವಿ, ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್ ಅಂತ ಕರಿತೀವಿ. ನಮ್ದೇನು ಫಿನಾಲ್ ಬಂದಿಲ್ಲ. ಸೊ ಇದು ಫಸ್ಟ್ ಸ್ಟೆಪ್. ಇದ್ರಾಗ ಇನ್ನೊಂದು ಸ್ಟೆಪ್ ಐತಿ, ಅದನ್ನು ಮಾಡಿದ್ರೆ ಅದು ಬಂದುಬಿಡ್ತೈತಿ. ಇಲ್ಲಿ ಕೆಳಗೆ ಬರೋದ್ರೆ ಅಲ್ಲೇ ಪೂರ ಇದು ಕಾಣುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಏನು ಮಾಡ್ತೀನಿ, ನಾನು ಇದನ್ನ ರಬ್ ಮಾಡಿ ಇಲ್ಲೇ ಸೆಕೆಂಡ್ ಸ್ಟೆಪ್ ಬರಿತೀನಿ. ಸೊ ನೀವು ಪಾಸ್ ಮಾಡಿ ಇದನ್ನು ನೋಡಿಕೊಂಡು ನೀವು ಸ್ವಂತ ಬರೀರಿ. ಸೊ ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್ ಬಂದೈತಿ. ಈಗ ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡಿಂದ ಫಿನಾಲ್ ಹೆಂಗೆ ಬರಬೇಕು ಅದನ್ನು ಸೆಕೆಂಡ್ ಸ್ಟೆಪ್ ಡಿಸ್ಕಸ್ ಮಾಡೋಣ. ಪಾಸ್ ಮಾಡಿ ಇದನ್ನು ಬರೀರಿ. ಸೊ ನಾ ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್ ಇಲ್ಲಿ ಬರಿತೀನಿ. CH3 ಇಲ್ಲೇ ಮೇಲೆ CH3 ಇಲ್ಲೇ COOH ಅಥವಾ ಡೈರೆಕ್ಟ್ COOH ಅಂತ ಬರಿಬೋದು. ಹಿಂಗೆ ಬಾಂಡ್ ತೋರಿಸ್ಲಾರ್ದ ಇದನ್ನು ಏನು ಮಾಡ್ತೀವಿ ರೀ, ಡೈಲ್ಯೂಟ್ H2SO4 ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. ಡೈಲ್ಯೂಟ್ H2SO4 at 350 ಕೆಲ್ವಿನ್. ಹೆಂಗೆ ನೆನ್ಪಿಡ್ಬೋದು ಅಂದ್ರೆ ಒಂದನೇ ಸ್ಟೆಪ್ 400 ಕೆಲ್ವಿನ್ ಹೆಂಗೆ ಮಾಡಿದ್ವಿ, ಒಂದು 50 ಕೆಲ್ವಿನ್ ಕಡಿಮೆ 350 ಕೆಲ್ವಿನ್ನಾಗ ರಿಯಾಕ್ಟ್ ಮಾಡಿಸ್ಬೇಕು. ಇದು ಏನು ನಮ್ಮದು ಕ್ಯೂಮಿನ್ ಹೈಡ್ರೋಪರ್ ಆಕ್ಸೈಡ್. ಇದನ್ನು ಡೈಲ್ಯೂಟ್ H2SO4 ಜೋಡಿ 350 ಕೆಲ್ವಿನ್ ಒಳಗೆ ಮಾಡಿದ್ರೆ ಏನಾಗ್ತೈತಿ ಇಲ್ಲೇ ಅಂದ್ರೆ, ಇಲ್ಲೇ ಏನಾಗ್ತೈತಿ ರೀ, ಸ್ವಲ್ಪ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಬಾಂಡ್ ಕ್ಲೀವೇಜ್ ಆಗುತ್ತೆ. ಇಲ್ಲೇ ಏನಂದ್ರೆ ಈ ಬಾಂಡ್ ಪೂರ ಕಿತ್ಬಿಡ್ತೈತಿ ಇಲ್ಲಿಂದ. ಆ ಬಾಂಡ್ ಬ್ರೇಕ್ ಆಗಿ ಈ OH ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಈ ಬಾಂಡ್ ಫುಲ್ ಬ್ರೇಕ್ ಆಯ್ತು. ಈ ಬಾಂಡ್ ಬ್ರೇಕ್ ಆದಮೇಲೆ ಇದ್ರಾಗಿಂದ OH ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಇಲ್ಲಿ ಬಂದು ಅಟ್ಯಾಚ್ ಆದಮೇಲೆ ಏನು ಉಳಿತು, ಇಷ್ಟು ಉಳಿತು. ಏನು ಉಳಿತು ರೀ, CH3CO CH3. ಅದನ್ನು ನಾನು ಹೆಂಗೆ ಬರಿತೀನಿ, CH3 C ಡಬಲ್ ಬಾಂಡ್ O CH3. ಇದು ಉಳಿತಿಲ್ಲ ರೀ, CH3 C ಡಬಲ್ ಬಾಂಡು CH3. ಏನಾಯ್ತಿಲ್ಲ, ಈ ಬಾಂಡ್ ಬ್ರೇಕ್ ಆಯ್ತು,
ಡೈಲ್ಯೂಟ್ H2SO4 at 350 ಕೆಲ್ವಿನ್ ಮಾಡಿದಾಗ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ಗೆ ಈ ಬಾಂಡ್ ಬ್ರೇಕ್ ಆಯ್ತು, ಈ OH ಬಂದು ಇಲ್ಲಿ ಅಟ್ಯಾಚ್ ಆಯ್ತು, ಈ OH ಬಂದು ಇಲ್ಲಿ ಅಟ್ಯಾಚ್ ಆಯ್ತು. ಏನು ಉಳಿತು CH3CO CH3 ಅದನ್ನ ಇದು ಬರ್ತೀನಿ CH3CO CH3. ಸೊ ನಮ್ಮದು ಬೈ ಪ್ರಾಡಕ್ಟ್ ಅಸಿಟೋನ್, ಇಂಪಾರ್ಟೆಂಟ್ ಬೈ ಪ್ರಾಡಕ್ಟ್ ಬರ್ತೈತಿ. ಇದು ನಮ್ಮದು ಮೇನ್ ಪ್ರಾಡಕ್ಟ್ ಫಿನಾಲ್. ದಿಸ್ ಈಸ್ ಹೌ ಯು ಪ್ರಿಪೇರ್ ಫಿನಾಲ್ ಫ್ರಾಮ್ ಆಕ್ಸಿಡೇಷನ್ ಆಫ್ ಕ್ಯೂಮಿನ್. ಫಸ್ಟ್ ಕ್ಯೂಮಿನ್ ಇದನ್ನು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಮಾಡ್ಕೋಬೇಕು, ಆಮೇಲೆ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಇದ್ದು ಫಿನಾಲ್ ಮಾಡ್ಕೋಬೇಕು, ಅಸಿಟೋನ್ ಬೈ ಪ್ರಾಡಕ್ಟ್ ಬರ್ತೈತೆ. ಸೊ ಇಲ್ಲಿಗೆ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಫಿನಾಲ್ಸ್ ಮುಗಿದ್ವು.